ಹಿರಿಯ ವಕೀಲರಾಗಿರುವ ಸಂಕೀರ್ತನ ಹಿರಣಗಿ ಅವರು ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಯಡಿಯೂರಪ್ಪ ಅವರ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ಏನೇನು ಸಾಧ್ಯತೆಗಳಿದ್ದಾವೆ ಈ ಹೊತ್ತಿಗೆ ಸರ್? ಈ ತನಿಖೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಹಾಗೂ ಈ ಬಂಧನದ ಸಂಬಂಧಪಟ್ಟಂತ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ 2023ರಲ್ಲಿ ಒಂದು ಕೇಸ್ ನಲ್ಲಿ ಗೈಡ್ಲೈನ್ಸ್ ನ ಲೇಟ್ ಡೌನ್ ಮಾಡುತ್ತೆ. ಅಂದ್ರೆ ಪೋಕ್ಸೋ ಆಕ್ಟ್ ಗೆ ಸಂಬಂಧಪಟ್ಟಂಗೆ ಸುರೇಶ್ ಕುಮಾರ್ ಗುಪ್ತಾ ವರ್ಸಸ್ ಒಂದು ಮೊಹಮ್ಮದ್ ಆರಿಫ್ ವರ್ಸಸ್ ಸ್ಟೇಟ್ ಆಫ್ ಯುಪಿ ಅನ್ನೋ ಕೇಸ್ ನಲ್ಲಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಕನ್ಸಿಡರ್ ಆಗಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಅಂತಂದ್ರೆ, ಯಾವಾಗ ಆರೋಪ ಬರುತ್ತೋ ಅಥವಾ ಮೈನರ್ಗೆ ಸಂಬಂಧಪಟ್ಟಂತ ಯಾವಾಗ ಆರೋಪ ಬರುತ್ತೋ ಮೊದಲನೇ ಕೆಲಸ ಕೋರ್ಟ್ ಮಾಡ್ಬೇಕಾಗಿರೋದು ಅದರಲ್ಲಿ ಅವಳ ಹೇಳಿಕೆಯನ್ನು ಪಡೆತಕ್ಕದ್ದು. ಎರಡನೇದ್ದು, ತನಿಖಾಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಅವಳ ಹೇಳಿಕೆಯನ್ನು ಪಡೆದುಕೊಂಡು ಮೆಡಿಕಲ್ ಟೆಸ್ಟ್ ಮಾಡಿಸೋದು ಒಂದ್ ಕಡೆಗಾದ್ರೆ, ಆರೋಪ ಯಾರು ಎಸಗಿದ್ದಾರೆ ಅಂತ ಆರೋಪ ಇರ್ತದೆ, ಆರೋಪಿತರು ಅಂತ ಯಾರು ಇರ್ತಾರೆ ಅವ್ರ ತಕ್ಷಣ ತಮ್ಮ ಸುಪರ್ದಿಗೆ ಪಡೆದುಕೊಂಡು ಅವ್ರ ಹೇಳಿಕೆಯನ್ನ ಪಡೆದುಕೊಳ್ಳೋದು ಅಥವಾ ಸಾಕ್ಷಿ ನಾಶ ಆಗದಂಗೆ ಅದನ್ನ ಸಾಕ್ಷಿಯನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಯಾಕಂತಂದ್ರೆ ಅವ್ರನ್ನ ಹೊರಗಡೆ ಬಿಟ್ರೆ ಅಥವಾ ಅವ್ರ ಹೊರಗಡೆ ಅವರು ಫ್ರೀ ಆಗಿದ್ರು ಅಂದ್ರೆ ಸಾಕ್ಷಿ ನಾಶ ಆಗ್ಬೋದು ಅಥವಾ ಒತ್ತಡ ಹೇರ್ಬಹುದು ಅಥವಾ ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ಬೋದು. ಅಕಸ್ಮಾತ್ ಪಾಲಿಟಿಕಲಿ ಇನ್ಫ್ಲೂಯೆನ್ಷಿಯಲ್ ಇದ್ರು ಅಂದ್ರೆ ಅಥವಾ ಸಮಾಜದಲ್ಲಿ ಸ್ವಲ್ಪ ಸದೃಢವಾಗಿದ್ರೆ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅದರಲ್ಲಿ ಕೇಸನ್ನ ಗತಿಯನ್ನು ಬದಲಿಸೋದಕ್ಕೆ ಅನ್ನೋದಕ್ಕಾಗಿ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ವಿಶ್ಲೇಷಣೆ ಮಾಡಿದೆ. ಈ ಕೇಸ್ನಲ್ಲೂ ಕೂಡ ಈ ಒಂದು ಸರಿಗೆ ಆರೋಪ ಬಂದ ನಂತರ ಮೊದಲನೇ ಕೆಲಸ ಅವ್ರು ಕೈಗೊಳ್ಬೇಕಾಗಿದ್ದು ಅವಳ ಮೆಡಿಕಲ್ ಟೆಸ್ಟ್ ಮಾಡಿಸೋದು ಮಗುವಿಂದಾಗ್ಲಿ. ಮತ್ತೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎರಡನೇದ್ದು, ಆ ಮಹಜರ್ ಮಾಡ್ಬೇಕಾಗಿತ್ತು ಮತ್ತು ಅವರ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಸಂಬಂಧಪಟ್ಟಂತ ವಸ್ತುಗಳನ್ನ ವಶಪಡಿಸ್ಕೊಳ್ಬೇಕಾಗಿತ್ತು, ಮಹಜರ್ ಮಾಡ್ಬೇಕಾಗಿತ್ತು, ರಿಕವರ್ ಮಾಡ್ಬೇಕಾಗಿತ್ತು. ಇದು ಒಂದು. ಎರಡನೇದ್ದು. ಮೂರನೇದು, ಇಮಿಡಿಯೇಟ್ ಆಗಿ ಯಾರ ಮೇಲೆ ಆರೋಪ ಇದೆ ಅವ್ರನ್ನ ಬಂಧಿಸಿ ತನಿಖೆ ಕೈಕೊಂಡು ಅವ್ರ ಹೇಳಿಕೆಯನ್ನು ಪಡೆಯುವಂತ ಪ್ರಯತ್ನ ಮಾಡ್ಬೇಕಾಗಿತ್ತು ಅಂತ ಕಾನೂನು ಹೇಳ್ತದೆ. ಹಾಗಾಗಿ ಕಾನೂನನ್ನ ಈ ಕೇಸ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಹೇಳಿದ ರೀತಿಯಲ್ಲಿ ಪಾಲಿಸದೇ ಇದ್ದದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದು ಎರಡು ಕಾರಣಗಳಿಂದ ಈಗ ಇದು ಸಡನ್ ಆಗಿ ಇದರದೊಂದು ಚಲಾವಣೆಗೆ ಬಂದಿರಬೇಕು ಅಥವಾ ಅದು ಒಂದು ಮುನ್ನಡೆಗೆ ಬಂದಿರಬೇಕು. ಒಂದು, ಈ ವಿಕ್ಟಿಮ್ ಅಂದ್ರೆ ಸಂತ್ರಸ್ತರು ಅಂತ ಏನ್ ಹೇಳ್ತೀವಿ, ಅವರ ಕುಟುಂಬದಿಂದನೂ ಕೂಡ ಹೈಕೋರ್ಟ್ ಮೆಟ್ಲೇರಿದ್ದಾರೆ ಅಂತ ಒಂದ್ ಕಡೆ ಓದಿದ್ದೆ. ಎರಡನೇದ್ದು, ಈ ಆರೋಪಿತರು ಕೂಡ ಬೇಲ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬೇಲನ್ನ ಅಪೇಕ್ಷಿಸಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ ಅಂತ ಎರಡನೇದು ಕೇಳಿದ್ದೆ. ಇವು ಎರಡೂ ವಿಚಾರಣೆ ಹೈಕೋರ್ಟ್ ನಲ್ಲಿ ಇದ್ದಿದ್ರಿಂದ ಈ ಪೊಲೀಸ್ ತನಿಖಾಧಿಕಾರಿಗಳು ಇಲ್ಲಿವರೆಗೆ ಏನ್ ತನಿಖೆ ಮಾಡಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ತಮ್ಮ ವೈಫಲ್ಯತೆಯನ್ನು ಮುಚ್ಚಿರೋದಕ್ಕೆ ಅಥವಾ ತಮ್ಮಿಂದ ಏನು ತಪ್ಪು ಎಸಗಬಾರದು ಅನ್ನೋದಕ್ಕಾಗಿ ಅಥವಾ ಕೋರ್ಟ್ ನಿಂದ ಅವ್ರ ಬಗ್ಗೆ, ಅವರ ನಡೆ ನುಡಿಯ ಬಗ್ಗೆ ಏನು ಅದರಲ್ಲಿ ಪ್ರಶ್ನೆ ಬರಬಾರದು ಕೋರ್ಟ್ ಮುಂದೆ ಅನ್ನೋದಕ್ಕಾಗಿ ಇದನ್ನ ಸಡನ್ ಆಗಿ ಈ ರೀತಿ ತನಿಖೆ ನಡೆಸ್ತಿರ್ಬೇಕು ಅಥವಾ ಸಡನ್ ಆಗಿ ಇಷ್ಟೊಂದು ಚಲಾವಣೆಗೆ ಬಂದಿರಬೇಕು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಏನಿದ್ರು ಕೂಡ ಏನೇನ್ ತನಿಖೆ ಮಾಡಿದ್ದಾರೆ, ಏನೇನ್ ಹೇಳಿಕೆಗಳನ್ನ ಪಡೆದಿದ್ದಾರೆ, ಏನೇನ್ ವಶಪಡಿಸಿಕೊಂಡಿದ್ದಾರೆ, ಎಲ್ಲೆಲ್ಲಿ ಮಹಜರ್ ಮಾಡಿದ್ದಾರೆ, ಇವನ್ ಎಲ್ಲಾ ಕೋರ್ಟ್ ಮುಂದೆ ಯಾವಾಗ ಇಡ್ತಾರೋ ಮಾಹಿತಿಯನ್ನ, ಕೋರ್ಟ್ ಯಾವಾಗ ಇದನ್ನ ಪರಿಗಣನೆಗೆ ತಗೊಂತದೋ ಆವಾಗಲೇ ಇದರ ಬಗ್ಗೆ ಸ್ಪಷ್ಟತೆ ಅಂತ ಸಿಗುತ್ತೆ. ಸಂಕೇತ್ ಸರ್, ಈಗ ಈ ದೂರುದಾರೆ ಸುಮಾರು 53 ಪ್ರಕರಣಗಳಲ್ಲಿ ಗಣ್ಯರ ವಿರುದ್ಧ ಇದೇ ರೀತಿ ಆರೋಪ ಮಾಡಿ ದೂರು ಕೊಟ್ಟಿದ್ದಾರೆ. ಹೀಗಿರುವಾಗ ಈ ಪ್ರಕರಣ ಕೂಡ ಹೈ ಪ್ರೊಫೈಲ್ ಪ್ರಕರಣ. ಇದು ಕೂಡ ಇದೇನಾದ್ರೂ ಮುಂದೆ ಪ್ಲಸ್ ಆಗತ್ತಾ ಅಥವಾ ಇದೇನಾದ್ರೂ ಸೂಕ್ಷ್ಮ ವಿಚಾರ ಆಗತ್ತಾ, ಹೇಗೆ ಅಂತ? ಈಗ ನೋಡಿ, ದೂರುದಾರರ ಕಂಡಕ್ಟ್ ಏನಿದೆ ಅಲ್ಲ, ಅದು ತನಿಖೆಯ ಹಂತದಲ್ಲಿ ತಿಳಿಯೋದು ಬೇಕಾದಂತ ವಿಚಾರ. ಅಂದ್ರೆ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ಅದರ ಗತಿ ಏನಾಗಿದೆ, ಅದು ಸುಳ್ಳು ಆರೋಪಗಳಂತ ಏನಾದ್ರು ಸಾಬೀತಾಗಿತ್ತ ಅಥವಾ ಅಲ್ಲಿ ಕೇಸ್ಗಳಲ್ಲಿ
ಬಿ ರಿಪೋರ್ಟ್ ಆಗಿತ್ತ, ಚಾರ್ಜ್ ಶೀಟ್ ಆಗಿತ್ತ ಅನ್ನೋದ್ರ ಬಗ್ಗೆ ಆಗ್ಲಿ, ಅಥವಾ ಹಿಂದಿನ ಕೇಸ್ಗಳ ಅಂತ್ಯ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ, ಅದು ಒಂದು ಅಡಿಷನಲ್ ಎವಿಡೆನ್ಸ್ ಆಗ್ತದೆ, ಅಡಿಷನಲ್ ಪ್ರೂಫ್ ಆಫ್ ಎವಿಡೆನ್ಸ್ ಆಗ್ತದೆ. ಓಕೆ, ಅದರ ಆಧಾರದ ಮೇಲೆ ಹಿಂದೊಂದು ಬಾರಿ ಒಂದು ಉದಾಹರಣೆಗೆ, ಈ ಪ್ರಕರಣಕ್ಕೆಲ್ಲ ನಾನು ಹೇಳ್ತಾ ಇರೋದು ಒಂದು ಜನರಲ್ ಆಗಿ ಹೇಳ್ತಾ ಇರೋದು, 10 ಬಾರಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ 11ನೇ ಕಂಪ್ಲೇಂಟ್ ಅನ್ನು ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಕಾನೂನು ಇಲ್ಲ. ಎಸ್, ಎರಡನೇದ್ದು 10 ಬಾರಿ ಘಟನೆಗಳೇ ಆಗಿಲ್ಲ ಅನ್ನೋದಾದ್ರೆ 11ನೇ ಬಾರಿ ಘಟನೆ ಆಗಬಾರದು ಅಂತನೂ ಇಲ್ಲ. ಕರೆಕ್ಟ್. ಮತ್ತೆ ಮುಖ್ಯವಾಗಿ ಯಾರ ಆರೋಪಿತ ಸ್ಥಾನದಲ್ಲಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿದ್ದಂತ ವಿಚಾರ ಇಲ್ಲಿ. ಹಾಗಿದ್ದಾಗ ಇದು ತನಿಖೆ ಆಗ್ಲೇಬೇಕಾಗುವಂತ ಒಂದು ಸಂಗತಿ ಇದೆ, ವಿಷಯ ವಸ್ತು ಇದೆ, ಹಾಗಾಗಿ ತನಿಖೆ ಆಗ್ಬೇಕಾಗ್ತದೆ ಅಂತ ಕಾನೂನು ಹೇಳ್ತದೆ. ಸಂಕೇತ್ ಸರ್, ಈಗ ದೂರು ಕೊಟ್ಟಿರುವಂತ ದೂರುದಾರೆ ಅವರು ಮೃತಪಟ್ಟಿರೋದ್ರಿಂದಾಗ್ಲಿ ಈ ಪ್ರಕರಣದ ದಿಕ್ಕು ದೆಸೆ ಏನಾದ್ರೂ ಬದಲಾಗುವಂತ ಸಾಧ್ಯತೆಗಳಿರುತ್ತಾ, ಹೇಗೆ ಅಂತ? ಈಗ ದೂರುದಾರರ ಶಿ ಈಸ್ ಓನ್ಲಿ ಅನ್ ಇನ್ಫಾರ್ಮೆಂಟ್. ಪೋಕ್ಸೋ ಆಕ್ಟ್ ನಲ್ಲಿ ಶಿ ಈಸ್ ಓನ್ಲಿ ಅನ್ ಇನ್ಫಾರ್ಮೆಂಟ್ ಅಂದ್ರೆ ಒಂದ್ಸಲ ಇನ್ಫಾರ್ಮೇಶನ್ ಕೋರ್ಟಿಗೆ ಕೊಟ್ಟ ನಂತರ ಅಥವಾ ಪೊಲೀಸರಿಗೆ ಕೊಟ್ಟ ನಂತರ ಇಟ್ ಇಸ್ ಅ ಮ್ಯಾಟರ್ ಬಿಟ್ವೀನ್ ದ ಸ್ಟೇಟ್ ಅಂಡ್ ದಿ ಅಕ್ಯೂಸ್ಡ್. ಅವಾಗ ದೂರುದಾರರು ಕೂಡ ಒಬ್ಬ ಸಾಕ್ಷಿ ಆಗ್ತಾರೆ ಹೊರತಾಗಿ ಅದಕ್ಕಿಂತ ಹೆಚ್ಚು ಏನಾಗೋದಕ್ಕೆ ಸಾಧ್ಯ ಇಲ್ಲ. ಇದು ಬೇಸಿಕಲಿ ಮೆಡಿಕಲ್ ಎವಿಡೆನ್ಸ್, ಸ್ಟೇಟ್ಮೆಂಟ್ ಆಫ್ ದಿ ವಿಕ್ಟಿಮ್, ಸ್ಟೇಟ್ಮೆಂಟ್ ಅಂಡ್ ದಿ ಅದರ್ ಮಟೀರಿಯಲ್ ಕಲೆಕ್ಟೆಡ್ ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ಇವೆಲ್ಲದರ ಮೇಲೆ ಹೋಗುತ್ತೆ. ಅವ್ರು ದೂರದಾರರು ಇದಾರೋ ಇಲ್ಲೋ ಅನ್ನೋದಕ್ಕಿಂತ ಮಿಕ್ಕಿದ ಸಾಕ್ಷಿಗಳು ಪೂರಕವಾಗಿದಾವ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಕೋರ್ಟಿನ ಆಗು ಹೋಗುಗಳ ಬಗ್ಗೆ, ಪ್ರಕರಣದ ಆಗು ಹೋಗುಗಳ ಬಗ್ಗೆ ಮುಂದೆ ಕೋರ್ಟ್ ನಿರ್ಧಾರ ತಗೊಳ್ತದೆ. ಓಕೆ, ಥ್ಯಾಂಕ್ ಯು ಸಂಕೇತ್ ಎಣಗಿ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ತಾವು ಮಾತನಾಡಿದ್ದಕ್ಕೆ. ನೋಡಿ, ಯಡಿಯೂರಪ್ಪ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿರೋದ್ರಿಂದಾಗಿ ಯಡಿಯೂರಪ್ಪನವರಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಯಡಿಯೂರಪ್ಪ ದೆಹಲಿಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ದೂರುದಾರೆಯ ಪರವಾದ ವಕೀಲರು ಬಾಲನವರು ಹೇಳ್ತಾ ಇದ್ರು, ಯಾವುದೇ ಸಮಯದಲ್ಲಿ ಬಂಧನ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.